ಮೈಸೂರಿಂದ ಕಂಪೇರ್ ಮಾಡಿದ್ರೆ ತುಂಬಾ 70 ಕಿಲೋಮೀಟರ್ಸ್ ಮೋರ್ ದನ್ ದಟ್ ಆಗುತ್ತೆ. ಸೊ ಇಲ್ಲಿ ಅಂದ್ರೆ ಅದು ಜೊತೆಗೆ ಆ ಸ್ಕೂಲ್ ಇರೋದು ತುಂಬಾ ಇಂಟೀರಿಯರ್ ಅಂದ್ರೆ ವಿಲೇಜ್ ಒಳಗಡೆ ಇದೆ. ಸೊ ಅಲ್ಲಿ ಯಾರು ವಿಸಿಟ್ ಗಳು ಬರೋದಿಲ್ಲ. ಆಕ್ಚುಲಿ ಡಿಒ ಬರೋದು ತುಂಬಾ ರೇರು. ಜೊತೆಗೆ NGOs ಅಂತೂ ಕಾಂಟ್ಯಾಕ್ಟ್ ಅಲ್ಲಿ ಇರಲ್ಲ ನಿಮ್ಗೆ. ಸೊ ಅಲ್ಲಿ ಏನೇ ಫೆಸಿಲಿಟೀಸ್ ಬೇಕಿದ್ರು ನಾವೇ ಮಾಡ್ಕೋಬೇಕು, ಇಲ್ಲ ಅಂದ್ರೆ ಅಲ್ಲಿ SDMC ಅವ್ರನ್ನ ಕೇಳಿ ಮಾಡ್ಕೋಬೇಕಾಗುತ್ತೆ. ಸೊ ಆಕ್ಚುಲಿ ನಾನು ಅಪಾಯಿಂಟ್ ಆಗಿದ್ದು 1.5 year ಆಗಿದೆ ಅಷ್ಟೇ. ಸೊ ಮುಂಚಿನ ಪರಿಸ್ಥಿತಿ ನನ್ಗೆ ಫುಲ್ ಆಗಿ ಗೊತ್ತಿಲ್ಲ, ಬಟ್ ನಾನ್ ಟೀಚರ್ಸ್ ಗಳು ಕೇಳಿ ತಿಳ್ಕೊಂಡಂಗೆ ಸೊ ಆ ಸ್ಕೂಲ್ ಅಲ್ಲಿ ಅಂದ್ರೆ ಹೇಳ್ದಂಗೆ ಇಂಟೀರಿಯರ್ ಇರೋದ್ರಿಂದ ಅಲ್ಲಿ ಮಕ್ಳನ್ನ ಕಳ್ಸಕ್ಕೆ ಅಂದ್ರೆ ಅಲ್ಲಿ ಆಕ್ಚುಲಿ ಇವಾಗ ತುಂಬಾ ಕೇಳ್ದಂಗೆ ನಾನ್ ಕೇಳ್ಬಿಟ್ಟಿದಂಗೆ ಟೈಗರ್ಸ್ ಎಲಿಫೆಂಟ್ಸ್ ಎಲ್ಲ ಬರುತ್ತೆ ಅಂತ ಹೇಳ್ತಾರೆ. ಅಂದ್ರೆ ಹುಲಿ ಎಲ್ಲ ಬಂದು ಎಲ್ಲ ಪ್ರಾಬ್ಲಮ್ಸ್ ಆಗಿದೆ ಅಂತ. ಸೊ ಹಳ್ಳಿ ಒಳಗಡೆ ಅಂದ್ರೆ ಪೇರೆಂಟ್ಸ್ ಗಳು ಸ್ವಲ್ಪ ಹೆದರ್ಕೊಳ್ತಾರೆ ಮಕ್ಳನ್ನ ಒಳಗಡೆ ಕಳ್ಸೋದಕ್ಕೆ. ಸೊ ಹಿಂಗೆ ಡೈಲಿ ಕಳ್ಸೋದು, ಸೊ ಜೊತೆ ಟೈಮ್ಸ್ ಬೇರೆ ಇರುತ್ತೆ. ಸೊ ಅದೆಲ್ಲ ನೋಡಿ ಅವರು ಹೆದರ್ಕೊಳ್ಳೋದು ಇರುತ್ತೆ. ಅದ್ರ ಜೊತೆಗೆ ಗವರ್ಮೆಂಟ್ ಸ್ಕೂಲ್ ಅಂದ್ರೆ ಮೇನ್ ಎಲ್ಲಾನು ನೋಡೋದು ಅಂದ್ರೆ ಈಗ ಪ್ರೈವೇಟ್ ಹೋಗೋದ್ರೆ ನಾವು ನೋಡ್ತೀವಿ ಬೇಸಿಕ್ ಫೆಸಿಲಿಟೀಸ್ ಹೆಂಗಿದೆ, ಬಿಲ್ಡಿಂಗ್ ಹೆಂಗಿದೆ, ಅದನ್ನೆಲ್ಲ ಜಾಸ್ತಿ ನೋಡ್ಬಿಟ್ಟೆ ಪೇರೆಂಟ್ಸ್ ಏನ್ ಮಾಡ್ತಾರೆ ಮಕ್ಕಳನ್ನ ಜಾಯಿನ್ ಮಾಡ್ತಾರೆ. ಸೊ ಅದನ್ನ ಫಸ್ಟ್ ಎಸೆನ್ಷಿಯಲ್ ಬರೋದೇ ನಮ್ಗೆ ಈ ಫೆಸಿಲಿಟೀಸ್, ಆಮೇಲೆ ನೆಕ್ಸ್ಟ್ ಏನ್ ಮಾಡ್ತಾರೆ ಎಜುಕೇಶನ್ ನೋಡ್ತಾರೆ. ಸೊ ಈ ಗವರ್ಮೆಂಟ್ ಸ್ಕೂಲ್ ಅಲ್ಲಿ ಏನ್ ಮಾಡ್ತಿದ್ದಾರೆ ಅಂದ್ರೆ ಇವಾಗ ನಾವ್ ನೋಡ್ದಂಗೆ ಬೇಸಿಕ್ ಫೆಸಿಲಿಟೀಸ್ ಬೇಕು. ಸೊ ನಮ್ ಶಾಲೆಯಲ್ಲಿ ಮುಂಚೆ ಹೇಗಿತ್ತಂದ್ರೆ ಜಸ್ಟ್ 2 ಟಾಯ್ಲೆಟ್ಸ್ ಇತ್ತಂತೆ ನಾನ್ ಕೇಳ್ಪಟ್ಟಂಗೆ. ಸೊ ಆ 2 ಟಾಯ್ಲೆಟ್ಸ್ ಅಲ್ಲಿ ಬಾಯ್ಸ್ ಗೆ ಯಾವ್ದು ಕೊಡೋದು, ಗರ್ಲ್ಸ್ ಗೆ ಯಾವ್ದು ಕೊಡೋದು, ಜೊತೆ ಟೀಚರ್ಸ್ ಏನ್ ಯೂಸ್ ಮಾಡೋದು, ಸೊ ಅದು ತುಂಬಾ ಪ್ರಾಬ್ಲಮ್ ಇರ್ತಂತೆ. ಅವಾಗ ಜೊತೆಗೆ ಟ್ರೈನಿಂಗ್ ಏನಾದ್ರು ಹಾಕಿದ್ರೆ, ಮೀಟಿಂಗ್ಸ್ ಹಾಕಿದ್ರೆ ಬೇರೆ ಸ್ಕೂಲ್ಸ್ ಇಂದ ಎಲ್ಲ ಟೀಚರ್ಸ್ ಬರ್ತಾ ಇದ್ರು. ಸೊ ಲೇಡೀಸ್ ಗೆ ಲೇಡಿ ಟೀಚರ್ಸ್ ಗೆ ತುಂಬಾನೇ ಪ್ರಾಬ್ಲಮ್ ಆಗ್ತಾ ಇತ್ತು. ಸೊ 2 ಟಾಯ್ಲೆಟ್ಸ್ ಅಲ್ಲಿ ಯಾರು ಕೊಡೋದು, ಸೊ ಟೀಚರ್ಸ್ ಹೋಗೋದಕ್ಕೇನೆ ಕೂಡ ಏನ್ ಮಾಡ್ತಾ ಇದ್ದು ತುಂಬಾನೇ ಪ್ರಾಬ್ಲಮ್ ಆಗ್ತಾ ಇತ್ತು ಅವ್ರಿಗೆ. ಸೊ ಆಮೇಲೆ ಹಾಗೆ ಹೀಗೆ SDMC ಅವ್ರ ಇವ್ರದ್ದು ಸಪೋರ್ಟ್ ತಗೊಂಡು ಇನ್ನ 2 ಕಟ್ಟಿಸ್ಕೊಂಡಿರುತ್ತೆ. ಸೊ ಆಮೇಲೆ ಅದನ್ನೇ ಸ್ವಲ್ಪ ಡಿವೈಡ್ ಮಾಡಿ ಯೂಸ್ ಮಾಡ್ತಿದ್ರು, ಬಟ್ ಅದು ಕೂಡ ಓಕೆ ಅಂತ ಅನ್ಸಿಲ್ಲ. ಸೊ ಆಮೇಲೆ ಏನ್ ಮಾಡಿದ್ರು, ನಮ್ಗೆ ಸಿಕ್ಕಿದ್ದು ಫಸ್ಟ್ NGO ನಾನು ಗೊತ್ತಿರೋ ಹಂಗೆ. ಸೊ ಯೂತ್ ಫಾರ್ ಸೇವಾ ನಿಮ್ ಕಡೆಯಿಂದ ನಮ್ಗೆ ಸಪೋರ್ಟ್ ಬಂತು. ಸೊ ಬಂದ್ಮೇಲೆ ಏನಾಗಿದೆ ಅಂದ್ರೆ ಎಲ್ಲಾರ್ಗು ಅಂದ್ರೆ ಇವಾಗ ನಮ್ದು ಟೀಚರ್ಸ್ ಗೆ ಮುಂಚೆ ಏನಿಲ್ಲ, ಇವಾಗ ಟೀಚರ್ಸ್ ಗೆ ಸಪ್ರೇಟ್ ಅಂತ ನಮ್ಗೆ ಏನಾಗಿದೆ ಇದು ಟಾಯ್ಲೆಟ್ ಸಿಕ್ಕಿದೆ. ಸೊ ಮುಂಚೆ ಆತರ ಏನು ಫೆಸಿಲಿಟೀಸ್ ಇರ್ಲಿಲ್ಲ ನಮ್ಗೆ. ಸೊ ಹೇಗ್ ಯೂಸ್ ಮಾಡೋದು, ಹುಡುಗಿರ್ಗೆ ಹೇಗ್ ಬಿಡೋದು, ಸೊ ನಾವ್ ಯಾವ್ದು ಯೂಸ್ ಮಾಡೋದು ಅಂತ ಇದ್ವಿ. ಸೊ ಇವಾಗ ಏನಾಗಿದೆ ಅಂದ್ರೆ ನಮ್ಗೆ ಅಂದ್ರೆ ನಮ್ದು ಕನ್ಸರ್ನ್ ತಗೊಂಡಿದಾರ, ಬರೀ ನೀವು ಮಕ್ಳದಂತ ನೋಡಿಲ್ಲ, ಟೀಚರ್ಸ್ಗೂ ಒಂದು ಸಪೋರ್ಟ್ ಸಿಕ್ಕಿದೆ ನಿಮ್ ಕಡೆ. ಸೊ ನಮ್ಗೆ ಸಪ್ರೇಟ್ ಇದೆ, ಮಕ್ಳಿಗೆ ಸಪ್ರೇಟ್ ಇದೆ. ಸೊ ಜೊತೆಗೆ ಈಗ ಹೇಳ್ತೀವಲ್ಲ ಹುಡುಗಿಯರಿಗೆ ಮೆಚೂರ್ ಆದ್ಮೇಲೆ ಅವ್ರದ್ದು ಪ್ರಾಬ್ಲಮ್ ಆಗ್ತಾ ಇತ್ತು ತುಂಬಾ. ಅಂದ್ರೆ ಆದ ತಕ್ಷಣ ಒಂದು 5 days ಸೊ ಮಂತ್ಲಿ ಏನ್ ಮಾಡ್ತಾರೆ ಮನೇಲಿ ಉಳ್ಕೊಂಡ್ಬಿಡ್ತಾರೆ, ಬರ್ತಾರೆ ಇಲ್ಲ ಸ್ಕೂಲ್ಗೆ. ಸೊ ಈಗ ಏನಾಗಿದೆ ಅಂದ್ರೆ ಫೆಸಿಲಿಟಿ ಚೆನ್ನಾಗಿದೆ. ಸೊ ಡೈಲಿ ಸ್ಕೂಲ್ಗೆ ಬರ್ತಾರೆ. ಒಂಥರ ಏನಾಗಿದೆ ಅಂದ್ರೆ ಮೇನ್ ಫೆಸಿಲಿಟಿ ಎಸೆನ್ಷಿಯಲ್ ಏನ್ ಬೇಕಿತ್ತು ಅದು ನಮಗ್ ಸಿಕ್ಕಿದೆ. ಸೊ ಮಕ್ಳಿಗೂ ಸಿಕ್ಕಿದೆ. ಸೊ ಟೀಚರ್ಸ್ ಹ್ಯಾಪಿ ಆಗಿದ್ದಾರೆ, ಮಕ್ಳು ಕೂಡ ಹ್ಯಾಪಿ ಆಗಿದ್ದಾರೆ. ಸೊ ನಿಮ್ ಸಪೋರ್ಟ್ಗೆ ತುಂಬಾ ಥ್ಯಾಂಕ್ಸ್.